ಈಗ ನೋಡಿ, ಈಗ ಬಾಬು ಅವರು ಯಾರು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಾಬು ಅವರು ಈ ಥರ ನನಗೆ ತೊಂದರೆ ಆಗಿದೆ ಅಂಥೇಳಿ ನಮ್ಮ ಹತ್ರ ಬಂದು ಸಂಪರ್ಕ ಮಾಡಿ ನನಗಿಂತ ಅವರು ವಂಚನೆ ಮಾಡಿದ್ದಾರೆ ಅಂಥೇಳಿ ಯಾವತ್ತೂ ಅವರು ದೂರು ಕೊಟ್ಟವರಲ್ಲ. ಸಂಸದ ಸುಧಾಕರ್ ಹೆಸರು ಬರೆದು ಕಾರು ಚಾಲಕ ಸಾವಿಗೆ ಶರಣಾಗಿದ್ದ ಪ್ರಕರಣದಲ್ಲಿ ಸಂಸದ ಸುಧಾಕರ್ ಹೆಸರು ಎಫ್ಐಆರ್ನಲ್ಲಿ ಸೇರಿಸಲಾಗಿದೆ. ಇದಕ್ಕೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಕಾರಣ ಎಂದು ಅವರ ವಿರುದ್ಧ ಸಂಸದ ಸುಧಾಕರ್ ಗುರುವಾರವಷ್ಟೇ ವಾಗ್ದಾಳಿ ನಡೆಸಿದ್ರು. ಇನ್ನು ಶುಕ್ರವಾರ ಸಂಸದ ಸುಧಾಕರ್ ಅವರ ಹೇಳಿಕೆಗಳಿಗೆ ಕೆರಳಿ ಕೆಂಡವಾದಂತಹ ಸಚಿವ ಸುಧಾಕರ್ ಅವರು ಘಟನೆಯ ನಂತರ ಸಂಸದ ಸುಧಾಕರ್ ಅವರ ಮೆದುಳು ನಿಷ್ಕ್ರಿಯ ಆಗಿದೆ, ಟ್ರೀಟ್ಮೆಂಟ್ ಅಗತ್ಯ ಇದೆ ಅಂತ ಛೇಡಿಸಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಗಳನ್ನು ಗಮನಿಸಿದರೆ ನಗಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ. ಈ ಥರದ ವ್ಯಕ್ತಿ ಮಂತ್ರಿ ಆಗಿದ್ರ ಈಗ ಸಂಸದರಾಗಿದ್ದಾರಲ್ಲ ಅಂತ ಬೇಸರ ಆಗ್ತಾ ಇದೆ. ಮೆದುಳು ತಾತ್ಕಾಲಿಕವಾಗಿ ನಿಷ್ಕ್ರಿಯ ಆಗಿ ಒತ್ತಡದಿಂದ ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಟಾಂಗ್ ನೀಡಿದ್ದಾರೆ. ಇನ್ನು ನಿಮಗೆ ಒಂದು ಗತಿ ಕಾಣಿಸ್ತೀನಿ ಎಂದು ಸಂಸದ ಸುಧಾಕರ್ ಅವರು ಹೇಳಿದ್ದ ಹೇಳಿಕೆಗೆ ತಿರುಗೇಟು ನೀಡಿದ ಸಚಿವ ಸುಧಾಕರ್ ಅವರು ಯಾರಿಗೆ ಹೇಗೆ ಗತಿ ಕಾಣಿಸ್ತಾರೋ ಕಾಲವೇ ಉತ್ತರಿಸಲಿದೆ. ಶಾಸಕರು ಸಹ ಅವರದೇ ಧಾಟಿಯಲ್ಲಿ ಉತ್ತರ ಕೊಡ್ತಾರೆ, ಅವರವರ ಸ್ಟೈಲ್ನಲ್ಲಿ ಅವರವರೇ ಉತ್ತರ ಕೊಡ್ತಾರೆ ಅಂತ ಎಚ್ಚರಿಕೆ ನೀಡಿದರು. ಈಗ ನೋಡಿ, ಈಗ ಬಾಬು ಅವರು ಯಾರು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಾಬು ಅವರು ಈ ಥರ ನನಗೆ ತೊಂದರೆ ಆಗಿದೆ ಅಂಥೇಳಿ ನಮ್ಮ ಹತ್ರ ಬಂದು ಸಂಪರ್ಕ ಮಾಡಿ ನನಗಿಂತ ಅವರು ವಂಚನೆ ಮಾಡಿದ್ದಾರೆ ಅಂಥೇಳಿ ಯಾವತ್ತೂ ಅವರು ದೂರು ಕೊಟ್ಟವರಲ್ಲ. ಅವತ್ತು ಬೆಳಗ್ಗೆ ಆದಂಥದ್ದು ಏನು ಈ ಥರ ನಮಗೆ ಮಾಹಿತಿ ಕೊಟ್ಟರು ಜಿಲ್ಲಾಡಳಿತ. ನಮಗೊಂದು ರೀತಿ ಆಶ್ಚರ್ಯ ಮತ್ತು ಆಘಾತ ಆಯಿತು. ನಂತರ ಏನು ಯಾವ ರೀತಿ ಕಾರ್ಯಗಳಾಗಬೇಕು, ಏನು ಪಾಲನೆ ಮಾಡಬೇಕು, ಶಿಷ್ಟಾಚಾರ ಒಂದು ಈ ಥರ ಘಟನೆ ಆದಾಗ ಅದಾದ ನಂತರ ನನಗೆ ಮಾಹಿತಿ ಕೊಟ್ಟರು, ಈ ರೀತಿ ಅವರ ಜೋಬ್ನಲ್ಲಿ ಒಂದು ಮರಣ ಪತ್ರವನ್ನು ಬರೆದಿಟ್ಟಿದ್ದಾರೆ ಅಂತಕ್ಕಂಥದ್ದು. ನಂತರ ವಾಟ್ಸಪ್ಪಲ್ಲಿ ಕೂಡ ಒಂದು ದಿವಸ ಮುಂಚೆ ಅದು ಸರ್ಕ್ಯುಲೇಟ್ ಆಗಿ ಅವರ ಶ್ರೀಮತಿಯವ್ರಿಗೂ ಆ ವಿಷಯ ಗೊತ್ತಾಗಿ ಅವರಿಗೆ ಬುದ್ಧಿ ಹೇಳುವಂಥ ಕೆಲಸ ಮಾಡಿದ್ದಾರೆ ಅಂತ ವಿಚಾರ ನನಗೆ ಮುಟ್ಟಿಸಿದ್ರು. ಆದರೂ ಅವರು ಮನೆಯಲ್ಲಿ ಬೆಳಗ್ಗೆನೇ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಬೆಳಗ್ಗೆನೇ ಬಂದು ಈ ರೀತಿ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಬಹುಶಃ ನಮಗೆ ಅವರು ಪರಿಚಯ ಇಲ್ಲ ಮತ್ತು ಇದಕ್ಕೆ ಯಾರು ಹೊಣೆಗಾರರು ಅಂತಕ್ಕಂಥದ್ದು ಅವರೇ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಮೊದಲನೇದಾಗಿ ಅವರು ಇವರ ಹೆಸರನ್ನು ಬರೆದು ಮತ್ತು ಇವರ ಅನುಯಾಯಿಗಳು ಯಾರು ಅವರಿಗೆ ಕಿರುಕುಳ ಕೊಟ್ಟಿದ್ದಾರೆ, ಯಾವ ರೀತಿ ಹಣ ಸುಲಿಗೆ ಮಾಡಿದ್ದಾರೆ, 2021ರಿಂದ ಏನು ನಡೆದಿದೆ ಅಂತಕ್ಕಂಥದ್ದು ಬಾಬು ಅವ್ರಿಗೆ ಗೊತ್ತು, ಅವ್ರಿಗೆ ಗೊತ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಅವರು ಯಾರು ನಾಗೇಶ್ ಮತ್ತು ಮಂಜುನಾಥ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ಕೆಲವರು ಅವರ ಮನೆ ಗೃಹ ಪ್ರವೇಶಕ್ಕೆ ಹೋಗಿರ್ತಕ್ಕಂಥದ್ದು ಮತ್ತು ಈಗ ಜಿಲ್ಲೆಯಲ್ಲಿ ಸರ್ಕಾರದ ಕೆಲವು ಇಲಾಖೆಗಳಿಗೆ ವಾಹನಗಳನ್ನು ಬಾಡಿಗೆ ಕೊಡುವಂಥದ್ದು, ಇವೆಲ್ಲವನ್ನು ಯಾವುದೂ ನಮಗೆ ಮಾಹಿತಿ ಇಲ್ಲ. ಈಗ ನಾನೀಗ 2 ವರ್ಷ 2 ತಿಂಗಳು 3 ತಿಂಗಳಾಯಿತು ಜಿಲ್ಲಾ ಮಂತ್ರಿಯಾಗಿ. ನಮಗೆ ಇಂಥವರು ಸರ್ಕಾರದ ಕಚೇರಿಗಳಿಗೆ ವಾಹನ ಕೊಟ್ಟಿದ್ದಾರೆ ಅಂಥದ್ದು ಕೂಡ ನಮಗೆ ಮಾಹಿತಿ ಇಲ್ಲ. ಈ ರೀತಿಯಾಗಿ ನಾವು ಯಾವುದರಲ್ಲೂ ಇಂಥದ್ರಲ್ಲೆಲ್ಲ ಹಸ್ತಕ್ಷೇಪ ಮಾಡುವಂಥದ್ದಾಗ್ಬೋದು ಅಥವಾ ನಾವು ಅದನ್ನು ನಮ್ಮವ್ರಿಗೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆಗ್ಬೋದು. ನಾವು ಯಾರು ಈ ರೀತಿ ಪ್ರಯತ್ನಗಳನ್ನು ಮಾಡಿಲ್ಲ. ನನಗೆ ಮೊನ್ನೆ ಇದು ಘಟನೆ ಆದಾಗ ಅವರ ಹಿನ್ನೆಲೆಗಳು ಏನು ಅಂತ ಹೇಳಿದಾಗ ಈ ರೀತಿ ಅಂತ ಹೇಳಿರ್ತಕ್ಕಂಥದ್ದು. ಅದರಿಂದ ಪಾಪ ಅವರಿಗೆ ಏನಾಗಿದೆ, ಹತಾಶರಾಗಿದ್ದಾರೆ. ಯಾಕೆಂದರೆ ನಾನು ಒಂದು ಹೇಳುವಂಥದ್ದು, ಬಾಬು ಅವರು ಸಾಯಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಸಾಯಬೇಕು ಅಂತ ತೀರ್ಮಾನ ಮಾಡಿದಂಥವರು ಇವರ ಹೆಸರೇ ಯಾಕೆ ಪ್ರತ್ಯೇಕವಾಗಿ ಬರೆದಿದ್ದಾರೆ ಅಂತಕ್ಕಂಥದ್ದು ಅವರೊಬ್ಬರಿಗೆ ಗೊತ್ತಿದೆ. ಯಾರೇ ಆಗಲಿ ಅಕಸ್ಮಾತ್ ಇವ್ರ ಪಾತ್ರ ಇದೆಯೋ ಇಲ್ವೋ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಆದರೆ ಇವರ ಹೆಸರನ್ನೇ ಪ್ರತ್ಯೇಕವಾಗಿ ಸುಮಾರು 2-3 ಬಾರಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು, ಮೊದಲನೇ ಲೈನಲ್ಲೇ ಅವರ ಹೆಸರನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು, ಬಹುಶಃ ಇದಕ್ಕೆ ಏನು ನಾವೆಲ್ಲ ಹೇಳಿ ಮಾಡಿಸ್ಲಿಕ್ಕೆ ಸಾಧ್ಯ ಇದೆಯಾ? ಅದರಿಂದ ಒಂದು ರೀತಿ ಅವರಿಗೆ ಈ ಕೊರೋನಾ ಸಂದರ್ಭದಲ್ಲಿ 23-24 ಜನ ಸತ್ರಲ್ಲ, ಆ ಸಂದರ್ಭದಲ್ಲಿ ಯಾವ ರೀತಿ ಇವರು ನಡ್ಕೊಂಡ್ರು, ಯಾವ ರೀತಿ ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೊಂಡ್ರು. ಒಬ್ಬ ಇಲಾಖೆ ಸಚಿವನಾಗಿ ಆಕ್ಸಿಜನ್ ಪೂರೈಸುವಂಥದ್ದಕ್ಕೆ ಸಾಧ್ಯ ಆಗ್ದಿರ ಅವತ್ತು ಮುಗ್ಧ ಜನರು ಪ್ರಾಣವನ್ನು ಕಳ್ಕೊಂಡ್ರಲ್ಲ, ಅವತ್ತು ಇವರು ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೊಂಡು ರಾಜೀನಾಮೆ ಕೊಟ್ಟಿದ್ರೆ ಬಹುಶಃ ಇವರಿಗೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು, ಇದರ ಸೂಕ್ಷ್ಮತೆ ಏನು, ಇದರ ಬಗ್ಗೆ ನೈತಿಕ ಹೊಣೆ ಯಾವ ರೀತಿ ಹೊತ್ಕೋಬೇಕು ಅಂತಕ್ಕಂಥದ್ದು ಅವರಿಗೆ ಅರ್ಥ ಆಗ್ತಿತ್ತು.
ಬಹುಶಃ ಅದ್ಯಾವುದೋ ಅವರಿಗೆ ಅರ್ಥ ಆಗದೆ ಇರತಕ್ಕಂಥ ಕಾರಣದಿಂದ ವಿನಾಕಾರಣ ಅವರು ನನ್ನ ಮೇಲಾಗ್ಬೋದು, ಸ್ಥಳೀಯ ಶಾಸಕರ ಮೇಲಾಗ್ಬೋದು ಹೇಳುವಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ತಮಗೂ ಗೊತ್ತಿದೆ. ಮತ್ತೊಂದು ನೋಡಿದೆ, ಜಿಲ್ಲಾ ಆಡಳಿತದ ಭವನ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಪಕ್ಕದಲ್ಲೇ ಆಗಿದೆ, ಅವರೇ ರಾಜೀನಾಮೆ ಕೊಡಬೇಕು ಅಂತ. ನಾನು ಇನ್ನೇನು ಹೇಳಬೇಕು ಹೇಳಿ? ನಾನು ಇವರ ಹೇಳಿಕೆಗೆ ನಾನು ನಗಬೇಕಾ, ಅಳಬೇಕಾ? ಯಾವ ರೀತಿ ಕಾಂಪ್ರಿಹೆಂಡ್ ಮಾಡ್ತಾರೆ ಇವರು ವಿಚಾರವನ್ನು? ಯಾವ ರೀತಿ ಯಾರಾದರೂ ಸಣ್ಣ ಮಗುಗೆ ಹೇಳಿದ್ರೆ ಬಹುಶಃ ನಗ್ಬಿಡುತ್ತೆ. ನನಗೆ ಇವ್ರು ಇಂಥ ವ್ಯಕ್ತಿ ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಒಂದು ಕೆಲಸ ಮಾಡಿದ್ದಾರೆ ಮತ್ತು ಈಗ ಲೋಕಸಭೆಯಲ್ಲಿ ಹೋಗಿದ್ದಾರೆ, ಇವರಿಂದ ನಾವು ಏನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಇದೆ? ಈ ರೀತಿ ಉಲ್ಲೇಖ ಮಾಡುವಂಥದ್ರಲ್ಲಿ ಬಹುಶಃ ಜಿಲ್ಲಾಧಿಕಾರಿ ಮತ್ತು CEO ಅವ್ರದ್ದು ರಾಜೀನಾಮೆ ಕೊಡಬೇಕು ಅಥವಾ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಅದೊಂದು ಬಿಟ್ಟು ಹೇಳಿದ್ದಾರೆ. ಅದರಿಂದ ಏನೋ ನಾನು ಅವಿವೇಕಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ಒಂದು ರೀತಿ ಎಲ್ಲೋ ಒಂದು ಕಡೆ ಮೆದುಳು ಅವ್ರಿಗೇನಾದರೂ ನಿಷ್ಕ್ರಿಯ ಆಗಿರ್ಬೋದು ತಾತ್ಕಾಲಿಕವಾಗಿ ಈ ಒಂದು ಸಮಸ್ಯೆ ಆಗಿ. ಅದರಿಂದ ಅವರು ಏನೆಲ್ಲ ಮಾತಾಡ್ತಾ ಇದ್ದಾರೆ, ಬಹುಶಃ ಸ್ವಲ್ಪ ಚಿಕಿತ್ಸೆ ಕೊಡಿಸ್ಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಭಾಳ ಒತ್ತಡದಲ್ಲಿ ಇದ್ದಾರೆ ಅಂತ ಕಾಣ್ತದೆ ಈ ಘಟನೆ ಆಗಿರೋದ್ರಿಂದ. ಸ್ವಲ್ಪ ಅವರು ಸಮಾಧಾನವಾಗಿ ಯೋಚನೆ ಮಾಡಿ ವಿನಾಕಾರಣ ನಮ್ಮಗಳ ಮೇಲೆ ಆಪಾದನೆ ಮಾಡೋದು ಬಿಟ್ಟು ಏನು ನ್ಯಾಯಯುತವಾಗಿ ತನಿಖೆ ಆಗುತ್ತೆ ಅದನ್ನು ಎದುರಿಸುವಂಥದ್ದು ಮಾಡಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ, ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.